ಅಂತ ಹುಡುಗಿನ ನೀವು ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಸರ್. ಅಯ್ಯೋ ಗೊತ್ತಿಲ್ಲ, ಇನ್ನ ಕೋಮದಲ್ಲೇ ಇದೀನಿ ನಾನು. ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ನಾವು ನೋಡಿದ್ರೆ ನಾವು, ನಡೆದ್ರೆ ನಾವು, ನುಡಿದ್ರೆ ನಾವು, ಎಲ್ಲ ನಮ್ದು ಆತರ. ಅಬ್ಬಾ ಸರ್ದು ಕಲೆ ಬೇರೆನೇ ಇದೆ. For business and personal promotions, please contact 9686376663. ಆಫ್ಟರ್ ಬಿಗ್ ಬಾಸ್ ಹೆಂಗಿದೆ ಲೈಫು? ನಾನೊಂದಷ್ಟು ಬಿಗ್ ಬಾಸ್ ಈಗಲೂ ನಿಮ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಎಸ್, ಆಫ್ಟರ್ ಬಿಗ್ ಬಾಸ್ ಹೇಗಿದೆ? ಆಫ್ಟರ್ ಬಿಗ್ ಬಾಸ್, ಬಿಫೋರ್ ಬಿಗ್ ಬಾಸ್ ಅಂತ ನಂಗೆ ಬಹಳಷ್ಟು ಚೇಂಜಸ್ ಅಂತ ಏನೂ ಇಲ್ಲ. ಇಷ್ಟು ದಿವಸ ಕ್ಯಾರೆಕ್ಟರ್ ಮೂಲಕ ನಾನು ಹತ್ರ ಆಗಿದ್ದೆ ಜನಕ್ಕೆ. ಈಗ ಸಿರಿನೇ ಹೀಗ ಸಾಫ್ಟ್ ಆಗಿರ್ತಾರೆ, ವೆಲ್ ಬಿಹೇವ್ಡ್, ಈ ಥರದ್ದೆಲ್ಲ ಬರುತ್ತಲ್ಲ. ಸೊ ಅದಕ್ಕೆ ಜನಕ್ಕೆ ಅದ್ಗ ಗೊತ್ತಾಯ್ತು ನಾನು ಇರೋದೇ ಹಾಗೆ ಅಂತ. ನನ್ನನ್ನು ನಾಮಿನೇಟ್ ಮಾಡುವಾಗಲೂ ಎಲ್ಲ ಸಲ ತುಂಬ ಡಿಗ್ನಿಫೈಡ್ ಆಗಿದ್ದಾರೆ ಇವರು. ಅದು ತಪ್ಪ ಅಂತ ಕ್ವೆಶ್ಚನ್ ಮಾರ್ಕ್ ನನಗೆ. ಡಿಗ್ನಿಫೈಡ್ ಆಗಿರೋದು ತಪ್ಪ? ಹಾಗಾದರೆ ಯಾಕಿರಬಾರ್ದು? ನಾ ಇರೋದೇ ಹಾಗೆ. ಈಗ ನನಗೆ ಕೂಗಾಡಕ್ಕೆ ಬರಲ್ಲ ಅಂತಲ್ಲ, ಅಥವಾ ಜಗಳ ಮಾಡೋಕ್ಕೆ ಬರಲ್ಲ ಅಂತಲ್ಲ, ನಂಗೆ ನಂಗೆ ಇಷ್ಟ ಆಗಲ್ಲ. ನನಗದು ಇಷ್ಟ ಆಗಲ್ಲ. ಈಗ ನಂಗೆ ನೀವು ಇಷ್ಟ ಇಲ್ಲ ಅಂದರೆ ನಾನು ನಿಮ್ಮನ್ನ ಇಗ್ನೋರ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ಜಸ್ಟ್ ಅವಾಯ್ಡ್. ಅದನ್ನು ಬಿಟ್ಬಿಟ್ಟು ನೀನು ಯಾಕೆ ಹೆಂಗೆ ಮಾಡಿದೆ ಮಾತಾಡು ಅಂತೆಲ್ಲ ನಾವು ಮಾಡಲ್ಲ. ನೀವು ಇರಲೇ ಇಲ್ಲ ಮ್ಯಾಮ್ ಹಂಗೆ. ಆ್ಯಕ್ಚುಲಿ ನಂಗೆ ಅದು ಇಷ್ಟನೇ ಆಗಲ್ಲ. ಆ ಥರದ್ದೆಲ್ಲ ಲೌಡಾಗಿ ಹೋಗೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನು ಒಂಥರ ನ್ಯಾಯ ದೇವತೆ ಥರ, ಈ ಕಡೆಗೂ ಸಮಾಧಾನ ಆಯಿತು ಹೇಳೋಣ ಇರಿ, ಆಯ್ತು ಇಲ್ಲೊಬ್ರು ಬರ್ತಾರೆ, ಅಕ್ಕ ನೋಡಿ ಅವ್ರು ಹಿಂಗೆ ಮಾಡಿದ್ರಲ್ಲ ಅಂತ, ಮೇಡಮ್ ನೋಡಿ ಅವ್ರು ಹಿಂಗೆ ಮಾಡಿದ್ರು, ಆಯ್ತಾಯ್ತು ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ ಅಂತ ಈ ಕೆಲಸನೇ ಆಗಿತ್ತು ನನಗೆ ಮೋಸ್ಟ್ ಆಫ್ ದ ಟೈಮ್. ಬಟ್ ದಟ್ ವಾಸ್ ಅ ಗುಡ್ ಜರ್ನಿ, ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಬಿಗ್ ಬಾಸ್ ಅನ್ನೋದು. ಬಟ್ ಆಫ್ಟರ್ ದಟ್ ಏನಂದರೆ ಜನಕ್ಕೆ ಬಹಳ ಹತ್ತಿರ ಆದೆ ನಾನು ಇನ್ನೂ ಆ್ಯಂಡ್ ಕೆಲಸ ಅಂತ ತಗೊಂಡಾಗ ಇಟ್ ಇಸ್ ದ ಸೇಮ್. ಈಗ ಬಿಗ್ ಬಾಸಲ್ಲಿ ನೋಡಿದ ತಕ್ಷಣ ನನ್ನನ್ನು ತಗೊಂಡಿದ್ದಲ್ಲ, ಇಷ್ಟು ವರ್ಷ ನಾನು ಏನು ಮಾಡ್ಕೊಂಡು ಬಂದಿದ್ದೀನೋ ಆ ಮೂಲಕ ನನ್ನನ್ನು ಈಗಲೂ ಕರೀತಾರೆ, ಆ ಪ್ರೀತಿ ಇದೆ. ಬಟ್ ಇನ್ನೇನು ನನ್ನ ಖುಷಿಯಾಗಿದೆ ಅಂದರೆ ಜನಕ್ಕೆ ಇನ್ನೂ ಹತ್ತಿರ ಆದೆ ನಾನು. ಹೌದು, ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು. ಯಾರೋ ಒಬ್ರು ಹೇಳಿದ್ರು, ನನ್ನ ಮಗಳು ನಿಮ್ಮ ಥರ ಆಗ್ಬಿಟ್ರೆ ನನಗೆ ಇನ್ನೊಂದು ಖುಷಿ ಇಲ್ಲ ಮೇಡಮ್ ಅಂತ. ಅದೆಲ್ಲ ನಂಗೆ ಬಹಳ ಖುಷಿ ಆಗ್ತಿತ್ತು. ಯಾರೋ ಒಬ್ಬರು ನನ್ನ ಥರನೇ ಆಗಲಿ ಅವ್ರ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಥರ ಕ್ಯಾರೆಕ್ಟರ್ ಬಂದುಬಿಟ್ರೆ ಇಷ್ಟ ನನಗೆ ಅಂತ ಹೇಳ್ತಾ ಇದ್ರು. ಸೊ ಅದೆಲ್ಲ ಖುಷಿ ಆಯಿತು. ಇನ್ನೇನು ಮತ್ತೆ ಸ್ಟಾರ್ಟ್ ಆಗುತ್ತಂತ ಮ್ಯಾಮ್ ಬಿಗ್ ಬಾಸ್. ಸೊ ಏನಾರು ಸಜೆಷನ್ಸ್ ಕೊಡಿ. ಅಲ್ಲಿ ಏನು ಸಜೆಷನ್ನು ಯಾವುದು ಏನು ಯೂಸ್ ಆಗಲ್ಲ. ಜಸ್ಟ್ ಗೋ ಆ್ಯಂಡ್ ಫೈಟ್ ಅಷ್ಟೇ, ಫೇಸ್ ಇಟ್. ಅಲ್ಲಿ ಏನು ಇವತ್ತು ಹಿಂಗಿರ್ತೀವಿ, ನಾವು ನಗಾಡ್ಕೊಂಡಿರ್ತೀವಿ, ಬೆಳಗ್ಗೆ ನಮ್ಮಿಬ್ರಿಗೆ ಬಂದಿರ್ತೀವಿ ಟಾಸ್ಕ್, ಏನಂತ ಹೇಳ್ತೀರಿ, ಹೆಂಗೆ ಪ್ರಿಪೇರ್ ಆಗ್ತೀರಿ? ಇಟ್ಸ್ ನಾಟ್ ನಾವು ರೆಡಿಯಾಗಿ ಹೋಗೋಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ. ಇಟ್ಸ್ ಆನ್ ಸ್ಪಾಟ್. ನಿಮ್ಗೆ ಏನೇನು ಅನಿಸ್ತಿರುತ್ತೆ, ಏನೇನು ಮಾಡ್ತಿರ್ಬೇಕು, ನೀವು ಮಾಡ್ಕೊಂಡು ಹೋಗ್ತಿರ್ಬೇಕು. ಓನ್ಲಿ ಥಿಂಗ್ ಇಸ್ ಜನಕ್ಕೆ ಇಷ್ಟ ಆಗಬೇಕು ಅಷ್ಟೇ. ಐ ನೆವರ್ ಥಾಟ್ ನಾನು ಅಷ್ಟು ದಿನ 100 ದಿನ ಇರ್ತೀನಿ ಅಂತ ನಾನು ಅನ್ಕೊಳ್ಳೆ. ಮೂರು ತಿಂಗಳು ನಾನು ಹೆಂಗಪ್ಪ ಇರ್ತೀನಿ ಅಂತ ನಿಜ ಅನ್ಕೊಂಡು. ಬಿಕಾಸ್ ನನ್ನ ಥರದ ಕ್ಯಾರೆಕ್ಟರ್ಗಲ್ಲ, ಆಗೋದು ಇಲ್ಲ. ನಂಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು, ಆಗತ್ತಾ, ಫೇಸ್ ಮಾಡ್ಬೋದಲ್ಲ, ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಷ್ಟೇ ಸ್ಟ್ರಾಂಗ್ ಆಗಿ ಅಂತೆಲ್ಲ. ಅಲ್ಲಿ ಆ್ಯಕ್ಚುಲಿ ತುಂಬ ಮೆಂಟಲಿ ಸ್ಟ್ರಾಂಗ್ ಆದೆ ನಾನು. ಇನ್ನೂ ಬಹಳಷ್ಟು ಕಡೆ ತುಂಬ ಸಿಟ್ಟು ಬರೋದು, ಬೈಬೇಕು ಅಂತ ಅನ್ಸೋದು. ಬಟ್ ನೋ, ಬೇಡ, ಇಲ್ಲಿ ನಾನು ಈ ಥರ ನಡ್ಕೋಬಾರ್ದು, ಈ ಥರ ದಿಸ್ ಇಸ್ ನಾಟ್ ಮೀ, ಇದಕ್ಕೋಸ್ಕರ ಒಂದು ಶೋಗೋಸ್ಕರ ನಾನು ಅದನ್ನೆಲ್ಲ ಹೆಂಗೆ ಮಾಡಬಾರ್ದು ಅಂತ ಹೇಳಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿತ್ತಲ್ಲ, ಕೋಪನ, ಅದು ತುಂಬ ಕಷ್ಟ ಆಗ್ತಿತ್ತು. ತುಂಬ ಸ್ಟ್ರೈನ್ ಆಗ್ತಿತ್ತು ಮೆಂಟಲಿ ಆಲ್ಸೋ. ಬಟ್ ಸ್ಟಿಲ್ ಐ ಡಿಡ್ ಅಲ್ಲ, ಅದು ಖುಷಿ. ಅಲ್ಲಿ ಹಂಗೆ ಗೆದ್ದೆ ಅಂದರೆ ಇನ್ನು ಲೈಫಲ್ಲಿ ಏನು ಬಂದರೂ ಗೆಲ್ಬೋದು ಬಿಡು ಅನ್ನೋ ಥರ ಅನಿಸುತ್ತೆ. ಹೌದು. ಈ ಬಾರಿ ಬಿಗ್ ಬಾಸ್ ನೋಡಿದ್ರ ಮ್ಯಾಮ್? ಲಾಸ್ಟ್ ನಾನು ನೋಡ್ತಿರ್ತೀನಿ, ಈಗ ಅಂತಲ್ಲ, ಇದು ಬಿಫೋರ್ ಕೂಡ ನಾನು ಒಂದಷ್ಟು ಫ್ರೀ ಇದ್ದಾಗೆಲ್ಲ ನಾನು ನೋಡ್ತಿದ್ದೆ. ಬಟ್ ರೆಗ್ಯುಲರ್ ಫಾಲೋ ಅಂತ ಮಾಡಿಲ್ಲ, ಮಾಡೋಕ್ಕಾಗ್ತೆ. ಟೈಮ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಕೆಲವೊಂದ್ಸಲ ಬಂದ್ಬಿಟ್ಮೇಲೆ ಊಟ ಟೈಮೇ ಬರ್ತಿತ್ತಲ್ಲ, ಅವಾಗ ನೋಡ್ತಾ ಇದ್ದೆ. ಆಮೇಲೆ ನನಗೆ ಗೊತ್ತಿರೋಂಥ ಕಂಟೆಸ್ಟೆಂಟ್ಸ್ ಇರೋರು, ಅವಾಗ ಅವ್ರಿಗೋಸ್ಕರ ನೋಡ್ತಾ ಇದ್ದೆ, ಅವ್ರಿಗೋಸ್ಕರ ವೋಟ್ ಮಾಡ್ತಾ ಇದ್ದೆ. ನಾನು ಹೋಗಾದ್ಮೇಲೆ ಮತ್ತೆ ಯಾರ್ಯಾರು ಬಂದಿದ್ದಾರೆ, ಹೇಗಿದೆ ಈಗ ಸೀಸನ್, ಹೇಗಿದೆ, ಸುದೀಪ್ ಸರ್ ಏನೇ ಹೇಳ್ತಾರೆ, ಬಿಕಾಸ್ ಹಿ ಆಲ್ವೇಸ್ ಯೂಸ್ ಟು ಲೈಕ್ ಆರ್ ಸೀಸನ್. ಎಸ್, ನಮ್ಮ ಸೀಸನ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅದನ್ನೆಲ್ಲ ಏನು ಹೇಳ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ರೆಗ್ಯುಲರ್ ವ್ಯೂವರ್ ಅಂತ. ಬಟ್ ಈ ಸೀಸನಲ್ಲಿ ನಿಮಗೆ ಇಷ್ಟ ಆಗಿದ್ದ ಕಂಟೆಸ್ಟೆಂಟ್ ಯಾರಾದರೂ? ಇಲ್ಲ, ನಾನು ಫಾಲೋ ಅಪ್ ಅಂತ ಮಾಡಿಲ್ಲ. ನಾನು ಒಂದಷ್ಟು ಗಿಲ್ಲಿ ಅವ್ರ ಕಾಮಿಡಿ ಇದು ನೋಡ್ತಾ ಇದ್ದೆ. ಗಿಲ್ಲಿ, ಅಶ್ವಿನಿ ಅವ್ರದ್ದು, ಗಿಲ್ಲಿ ಅವ್ರದ್ದೆಲ್ಲ ತುಂಬ ನೋಡ್ತಾ ಇದ್ನಲ್ಲ, ಅದು ಒಂದಷ್ಟು ಗೊತ್ತು ನನಗೆ. ತುಂಬ ಕಾಮಿಕ್ ಆಗಿ ಹೋಗ್ತಾ ಇತ್ತು, ಅದು ಖುಷಿ ಆಗಿ. ಅದು ಈ ವಾಸ್ ಎಂಟರ್ಟೈನಿಂಗ್ ಅಲ್ಲ, ಅದು ಚೆನ್ನಾಗಿತ್ತು. ಓಕೆ.
ಸೂಪರ್ ಮ್ಯಾಮ್. ಬಿಗ್ ಬಾಸ್ ಆಯಿತು, ಎಲ್ಲ ಆಯಿತು. ಕನ್ನಡದಲ್ಲಿ ಮತ್ತೆ ಯಾವ್ಯಾವ ಹೊಸ ಸೀರಿಯಲ್ಗಳು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ? ಅದೇ ಈಗ ಆ್ಯಕ್ಚುಲಿ ಒಂದು ಸೈನ್ ಮಾಡಿ ಆಗಿದೆ, ಬಟ್ ಅದು ಯಟ್ ಟು ಸ್ಟಾರ್ಟ್. ಈಗ ಅಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಒಂದು ಸ್ವಲ್ಪ ದಿನ ಮುಂದೆ ಹೋಗುತ್ತೆ. ಆ್ಯಂಡ್ ಸ್ಮಾಲ್ ಚೇಂಜಸ್ ಇದೆ ಸ್ಕ್ರಿಪ್ಟಲ್ಲೂ ಅದರಲ್ಲ, ಅದೇನೋ ಅವರು ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಆದಷ್ಟು ಬೇಗ ನಾನು ಇಲ್ಲಿ ಮಾಡಬೇಕು ಅಂತ. ಎಲ್ಲೇ ಹೋಗಿ ಏನೇ ಮಾಡಿದ್ರು ಕೂಡ ಇಲ್ಲಿ ಮಾಡಿದ್ರೆ ಒಂಥರ ಒಂದು ಖುಷಿ ಆಗುತ್ತೆ. ನನ್ನ ಅಭಿಮಾನಿಗಳಿಗೆ ನಾನೇನೋ ಒಂದು ಕೊಟ್ಟಿದ್ದೀನಿಪ್ಪ ನೋಡೋಕ್ಕೆ ಅಂತ ಅನ್ಸತ್ತೆ ನನಗೆ. ಸೊ ಐ ಆಮ್ ಆಲ್ಸೋ ವೇಟಿಂಗ್, ಆದಷ್ಟು ಬೇಗ ಮಾಡ್ತೀನಿ. ಯಾಕೆಂದ್ರೆ ಕಾರ್ತಿಕ್ ಅವ್ರನ್ನು ನಿಮ್ಮ ಜೊತೆ ನೋಡಿದ್ವಿ ನಾವು. ಯಾಕಂದ್ರೆ ವಿತೌಟ್ ದಟ್ ಅದು ಇನ್ಕಂಪ್ಲೀಟ್ ಆಗ್ಬಿಡತ್ತೆ. ನಿಮ್ ತಮ್ಮನ ಜೊತೆ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ತಮ್ಮ ಆಕ್ಚುಲಿ ಇದಕ್ಕೆ ಮುಂಚೆ ಒಂದು ಕೇಳಿದ್ರು, ಅಕ್ಕ ಈ ಥರ ಮಾಡಕ್ ಆಗತ್ತಾ ಅಕ್ಕ ಅಂತ. ಆವಾಗ ನಾನು ಇನ್ನೊಂದು ಯಾವುದೋ ಒಪ್ಕೊಂಡ್ಬಿಟ್ಟಿದ್ದೆ ಅದೇ ಟೈಮಿಗೆ. ಸೊ ಅದು ಮಾಡೋಕ್ಕಾಗಿಲ್ಲ. ಸೊ ಹೋಪ್ಫುಲಿ ನೋಡೋಣ, ಟ್ರೈ ಇಬ್ರು ಆನ್ ಸ್ಕ್ರೀನ್ ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ವರ್ಕ್ ಮಾಡೋಕೆ ನನಗೂ ಖುಷಿ. ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಕಾರ್ತಿಕ್. ಸೊ ಹೋಪ್ ಸೊ ಬರಲಿ ಯಾರಾದರೂ ನಮಗೋಸ್ಕರ ಅವ್ರನ್ನು ಮಾಡಲಿ. ಓಕೆ, ಅಲ್ಲಿದ್ದ ಬಾಂಡಿಂಗ್ ಈಗಲೂ ಕಂಟಿನ್ಯೂ ಇದೆ ನಮ್ಮ ಹಾಗೆ ಇದೀವಿ. ಸಂಗೀತ ಶೃಂಗೇರಿ ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಎಲ್ಲ ಮೀಟಪ್ ಆಡ್ಸಿ. ನಾನು ಒಬ್ಬಳಿಗೆ ಯಾರ ಜೊತೆಗೂ ಪ್ರಾಬ್ಲಮ್ ಇಲ್ಲ. ಓಕೆ, ಇನ್ಕ್ಲೂಡಿಂಗ್ ತುಕಾಲಿ ಅವರು. ತುಕಾಲಿ ವಾಸ್ ಲೈಕ್ ಹಿಂದ್ಗಡೆ ಅಷ್ಟು ಮಾತಾಡ್ತಿದ್ರು, ನಾನೇನು ಅದನ್ನ ಅದು ನನಗೆ ಗೊತ್ತಾಗ್ತಿತ್ತು. ಐ ಯೂಸ್ ಟು, ಯಾಕೆಂದ್ರೆ ಬಂದು ಪ್ರತಿಯೊಬ್ರು ಅದನ್ನ ಹೇಳ್ತಾ ಇದ್ರು, ಇವ್ರನ್ನ ನಂಬೇಡಿ ಹಿಂದೆ ಮಾತಾಡ್ತಾರೆ, ಇವ್ರನ್ನ ನಂಬೇಡಿ ಅಂತ. ಸೊ ಐ ನ್ಯೂ ದ್ಯಾಟ್. ಬಟ್ ಎವ್ರಿಬಡಿ ಆರ್ ನನ್ನ ಜೊತೆಗೆ ದೇರ್ ಆಲ್ ಇನ್ ಗುಡ್ ಟರ್ಮ್ಸ್, ನನ್ನ ಎಲ್ಲ ಜೊತೆಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿ ಶುಡ್ ಬಿ ಮೆಚ್ಯೂರ್ಡ್ ಇನ್ ದಟ್ ವಾಸ್ ಅ ಗೇಮ್ ಶೋ. ಅಲ್ಲಿ ಏನೋ ನಡೆದಿರುತ್ತೆ ಅಂದರೆ ಅದು ಓಕೆ, ಲೀವ್ ಇಟ್, ಗ್ರೋ ಅಪ್ ಅಷ್ಟೇ. ಇಲ್ಲಿ ಬಂದಮೇಲೆ ಅದನ್ನು ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಎವ್ರಿಬಡಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸಂಗೀತ ಈಗ ರೀಸೆಂಟ್ಲಿ ವಿ ಮೆಟ್ ಏರ್ಪೋರ್ಟಲ್ಲಿ ಸಿಕ್ಕಿದ್ವಿ ಒಬ್ರಿಗೊಬ್ರು. ಅವರೊಂದು ಕಡೆ ಟ್ರಾವೆಲಿಂಗ್, ನಾನೊಂದು ಕಡೆ. ಸೊ ಎಲ್ಲರೂ ಅಷ್ಟೇ. ಕಾರ್ತಿಕ್ ಆಲ್ಸೋ. ಸೊ ಅವ್ರ ಸಿನಿಮಾ ರಿಲೀಸ್ ಆಯ್ತಲ್ಲ ಅಲ್ಫಾ, ಆ ಟೈಮಲ್ಲೆಲ್ಲ ನಾನು ಮಾಡಿ ಮಾತಾಡಿ ಅವ್ರಿಗೋಸ್ಕರ ಸಿನಿಮಾ ನೋಡಿ ಇದೆಲ್ಲ ಮಾಡಿದ್ರು. ಆ ಬಾಡಿ ಹಾಗೆ ಇದೆ ಎಲ್ಲರ ಜೊತೆಗೂ. ಬಟ್ ಕಾರ್ತಿಕ್ ಅವರು, ಸಂಗೀತ ಅವರು ಚೆನ್ನಾಗೇ ಇದ್ದಾರೆ. ಚೆನ್ನಾಗಿದೆ. ತಮ್ಮನ ಬಗ್ಗೆ ಚೆನ್ನಾಗೇ ಇದ್ದಾರೆ. ಅಲ್ತರ ಇಲ್ಲೇನು ಜಗಳ. ಆಲ್ ಗುಡ್. ಓಕೆ, ಇದ್ರ ಮಧ್ಯ ನಿಮ್ ತಮ್ಮನ ಬಗ್ಗೆ ಒಂದು ಗಾಸಿಪ್ ಪರದಾಡ್ತಾ ಇದೆ ಮ್ಯಾಮ್. ನಮ್ರತಾ ಮತ್ತೆ ಕಾರ್ತಿಕ್ ಅವ್ರದ್ದು ಏನೋ ಲವ್ ನಡೀತಿದೆ ಅಂತೇಳಿ. ಅಕ್ಕಾಗಿ ನಿಮಗೇನಾದ್ರೂ ಗೊತ್ತಾ ಅಂತ? ಅಕ್ಕಾಗಿ ನನಗೂ ಅಷ್ಟೇ ಗೊತ್ತು. ಗೊತ್ತಿಲ್ಲ. ದೇರ್ ಆಲ್ ಗುಡ್, ವಿ ಆರ್ ಆಲ್ ಗುಡ್ ಫ್ರೆಂಡ್ಸ್. ಅದೇ ಹೇಳ್ತಾ ಇದೀವಿ. ನಮ್ರತ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ವಿ ಆರ್ ಆಲ್ ಗುಡ್ ಫ್ರೆಂಡ್ಸ್. ಅವರಿಬ್ರು ಮೋಸ್ಟ್ ಆಫ್ ದ ಈವೆಂಟ್ಸ್ ಹೋಗ್ತಾ ಇರೋದ್ರಿಂದ ಪ್ರಾಬ್ಲಮ್ ಹಾಗೆ ಅನ್ನಿಸ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೂ ಅಷ್ಟೇ ಗೊತ್ತಿದೆ. ಹೇಗೆ ಅನ್ಸುತ್ತೆ ಅವ್ರ ಪೇರ್ ನೋಡಿದಾಗ? ಅಂದ್ರೆ ನೀವು ಅಲ್ಲಿ ಬಿಗ್ ಬಾಸ್ ಅಲ್ಲೂ ನೋಡಿರ್ತೀರ ಅವ್ರನ್ನ. ಹೆಂಗೆ ಮ್ಯಾಮ್ ಅವ್ರ ಪೇರ್ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ನನ್ಗೆ ಈಗ ನೋಡಿದಾಗ ದ ವೆರಿ ಗುಡ್ ಫ್ರೆಂಡ್ಸ್ ಅಂತಾನೆ ಅನ್ಸುತ್ತೆ. ಲವರ್ಸ್ ಅನ್ಸಲ್ಲ? ಇಲ್ಲ, ನಾನು ಆ ಥರದ್ದು ಏನು ನೋಡಿಲ್ಲ. ಓಕೆ, ನಾನು ಎಲ್ಲಿ ಹೋದಾಗ್ಲೂ ದೇವರೆಲ್ಲ ಗುಡ್ ಫ್ರೆಂಡ್ಸ್ ಥರನೇ ಇದ್ರು. ಈಗಲೂ ಅದು. ಬಟ್ ದೇ ಗುಡ್ ಮೇಕ್ ಅ ಗುಡ್ ಪೇರ್, ಇಲ್ಲ ಅಂತಲ್ಲ. ಬಟ್ ದೇರ್ ಫ್ರೆಂಡ್ಸ್ ಅಂದಾಗ ವಿ ಶುಡ್ ನಾಟ್ ಗೋ ಬಿಯಾಂಡ್ ದ್ಯಾಟ್. ಅದು ನಾನು ಐ ಡೋಂಟ್ ವಾಂಟ್ ಟು ಕ್ರಾಸ್. ಅವ್ರು ಹೇಳ್ತಿದ್ದಾರೆ ವಿ ಆರ್ ಫ್ರೆಂಡ್ಸ್ ಅಂದಾಗ ನಾನು ಅಲ್ಲಿಗೆ ಬಿಡಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಇನ್ನೇನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ. ಸೊ ಅವಾಗ ನಾನು ನಿಮ್ಗೆ ಹೇಳ್ತೀನಿ. ನಾನು ನಿಮ್ಮ ಹತ್ರ ಏನಾದ್ರು ಹೇಳಿರ್ತಾರ ಏನೋ ಅಂತ ನೀವು ಕೇಳಿರ್ತೀರಲ್ಲ, ಏನೋ ನಡೀತಿದ್ದಾನೆ ಏನಾರು. ಇನ್ನೊಂದೇನಂದ್ರೆ ಇದು ಗೊತ್ತಿರೋ ವಿಷಯ ಅಲ್ಲ ನಮಗೆ. ಅಂದರೆ ಎಲ್ಲೋ ಜೊತೆಗೆ ಹೋದಾಗ ಏನೋ ಒಂದು ಮಾತು ಬರುತ್ತೆ, ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಐ ಡೋಂಟ್ ಸ್ಕ್ರ್ಯಾಚ್ ಮಾಡಿ ಬಿಟ್ಬಿಡ್ತೀನಿ. ಎನಿವೇಸ್, ಇನ್ ಕೇಸ್ ಇದ್ರೂ ಐ ಆಮ್ ಹ್ಯಾಪಿ. ಎಸ್, ಇಲ್ಲೇ ಇದ್ರು ಇಟ್ಸ್ ಓಕೆ. ಎಂಡ್ ಆಫ್ ದಿ ಡೇ ಯಾರೇ ಆದ್ರೂ ಖುಷಿಯಾಗಿದ್ರೆ, ಸಂತೋಷವಾಗಿದ್ರೆ ಐ ಆಮ್ ಹ್ಯಾಪಿ ಅಷ್ಟೇ. ಓಕೆ.